ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಸ್ವಲ್ಪ ಅಂದರೆ ಒಂದು 2:30-2:45ಗೆಲ್ಲ ಆಲ್ರೆಡಿ ನಾನು ಎದ್ದಿದ್ದೆ. ಎದ್ದು ಮನೆ ಗುಡಿಸಿ ಒರೆಸಿ ಮಾಡುವಂಥ ಏನು ಬೇಸಿಕ್ ಕೆಲಸಗಳಿರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಸ್ನಾನನೂ ಕೂಡ ಮಾಡಿಕೊಂಡು ಬಂದಿದ್ದಾಯಿತು. ಇವಾಗ ಇನ್ನೇನು ಪೂಜೆಗೆ ಶುರು ಮಾಡ್ಕೋಬೇಕು. ಬಾಗಿಲು ತೆಗೆದಿದ ತಕ್ಷಣ ಅಲ್ಲೊಂದು ಪುಟಾಣಿ ಹಲ್ಲಿ ಮರಿ ಹೊಸ್ಲು ಮೇಲೆ ಅಂದರೆ ಹೊಸ್ಲಿಗೆ ಅಟ್ಯಾಚ್ ಆಗಿ ಕೂತ್ಕೊಂಡಿತ್ತು. ನಂಗೆ ಸ್ವಲ್ಪ ಹಲ್ಲಿ ಅಂದರೆ ಯೂಶ್ವಲಿ ಎಲ್ಲರಿಗೂ ಭಯ ಇರುತ್ತಲ್ಲ, ನಾನು ಸ್ವಲ್ಪ ಯೋಚನೆ ಮಾಡಿ ಆಚೆ ಹೋದೆ. ಅದು ಹೋಯಿತು. ಸೈಡಿಗೆ ಹೋದ್ಮೇಲೆ ನಾನು ಆಚೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದು ಇನ್ನು ಪೂಜೆಗೆ ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೋಬೇಕು. ಈ ಹಲ್ಲಿ ಮರಿಗಳು ದೇವ್ರ ಮನೆಯಲ್ಲಿ ಫೋಟೋ ಹಿಂದ್ಗಡೆ ಆಗಿರಬಹುದು, ಅಥವಾ ಹೊಸ್ಲ ಮೇಲೆ ಆದರೆ ಮೇಲೆ ಕೂತಿರುತ್ತಲ್ಲ ಆ ಥರ ಏನಾದರೂ ಕಾಣಿಸ್ಕೊಂಡ್ರೆ ದೇವ್ರ ಸಾನ್ನಿಧ್ಯ ಅಥವಾ ಲಕ್ಷ್ಮಿ ಅಂತ ಹೇಳ್ತಾರೆ, ಹಣಕಾಸಿನ ಲಾಭ ಆಗುತ್ತೆ ಅಂತ ಹೇಳ್ತಾರೆ ಯೂಶ್ವಲಿ. ನನಗೆ ಗೊತ್ತಿಲ್ಲ, ಇದು ಈಶಾನ್ಯ ಭಾಗದಲ್ಲೇ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ. ನಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಒಂದು ಆಚೆ ಕಡೆ ಹೊಸ್ಲು ಪಕ್ಕನೇ. ಆ ಮನಿ ಪ್ಲಾಂಟ್ ಹತ್ರನೇ ಜಾಸ್ತಿ ಇರುತ್ತೆ. ಅಲ್ಲಿಂದ ಬರುತ್ತೆ, ಹೊಸ್ಲತ್ರ ಬರುತ್ತೆ ಹೋಗುತ್ತೆ, ಹೊಸ್ಲತ್ರ ಬರುತ್ತೆ ಹೋಗುತ್ತೆ. ಒಂದೊಂದ್ಸತಿ ಒಳಗಡೆನೂ ಬಂದಿದೆ. ನನಗೇನೋ ಗೊತ್ತಿಲ್ಲ, ಶುಕ್ರವಾರ ಬೇರೆ ಅಲ್ವಾ, ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನೇ ಸ್ನಾನ ಮಾಡ್ಕೊಂಡು ಬಾಗಿಲು ತೆಗ್ದಿದ ತಕ್ಷಣ ಅದನ್ನೇ ನೋಡಿದ್ನಲ್ವ, ಒಂಥರ ಪಾಸಿಟಿವ್ ವೈಬ್ ಅಂತಲೇ ನಾನು ಫೀಲ್ ಮಾಡಿದೆ. ಲಕ್ಷ್ಮಿನೇ ಬಂದಿದ್ದಾಳೆ ಅನ್ನೋ ಥರನೇ ನಾನು ಫೀಲ್ ಮಾಡಿದೆ. ಸರಿ, ಅದು ಆದ್ರೂ ಭಯ ಅಲ್ವಾ, ಹಲ್ಲಿ ಮರಿ ಅಂದರೆ ಒಂದು ಸ್ವಲ್ಪ ಭಯನೇ ಆಗುತ್ತೆ. ನಾನು ಅದು ಹೋಗೋವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಆಚೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಇನ್ನು ಹಿಂದಿನ ದಿನ ರಾತ್ರಿ ಅಂದರೆ ಗುರುವಾರ ದಿವಸನೇ ನಾನು ಸಾಯಂಕಾಲದ ಹೊತ್ತಿಗೆ ದೇವ್ರನ್ನೆಲ್ಲ ಇಳಿಸ್ಬಿಟ್ಟು, ಅಂದರೆ ದೇವರೆಲ್ಲ ಕದಲಿಸ್ಕೊಂಡು ಎಲ್ಲ ಪೂಜಾ ಪಾತ್ರೆಗಳೇನೇನಿದೆ ಅವೆಲ್ಲವೂ ಕೂಡ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದರಿಂದ ನಂಗೆ ಶುಕ್ರವಾರ ಬೆಳಗ್ಗೆ ಬೇಗನೆ ಪೂಜೆ ಮಾಡೋಕ್ಕೆ ಅನುಕೂಲ ಆಯಿತು. ಪಾತ್ರೆಗಳೆಲ್ಲ ತೊಳೆದು ನೀಟಾಗಿ ಒರೆಸಿ ದೇವ್ರ ಮನೆಯೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಮಲಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಬೇಗ ಮಾಡ್ಕೊತಾ ಇದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಾದ ನಂತರ ನಾನು ದೇವ್ರ ಫೋಟೋಗಳಿಗೆಲ್ಲ ಬೊಟ್ಟಿಟ್ಟು ಅರಿಶಿನ ಕುಂಕುಮ ಎಲ್ಲ ಏರಿಸ್ಬಿಟ್ಟು ಕಳಸ ತುಂಬ್ಕೊಳ್ಳೋಕ್ಕೆ ಏನೇನೆಲ್ಲ ಬೇಕು ಪ್ರಿಪ್ರೇಷನ್ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ದೀಪಗಳಿಗೆ ಬತ್ತಿ ಏರಿಸ್ಕೊಳ್ಳೋದು ಇದೆಲ್ಲದನ್ನು ಕೂಡ ಸ್ನಾನ ಮಾಡ್ಕೊಂಡು ಬಂದೇನೆ ಮಾಡ್ಕೊಂಡಿದ್ದು. ಅದಾದ ನಂತರ ನಾನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಟ್ಟು ದೀಪನೂ ಕೂಡ ಹಚ್ಚಿದೆ. ಅದಾದಮೇಲೆ ತುಳಸಿ ಪೂಜೆ ಮಾಡಿ ಸೂರ್ಯನ ಪೂಜೆ ಮಾಡಿಕೊಂಡು ಹೊಸ್ಲು ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಪೂಜೆ ಕೂತ್ಕೊಳ್ಳೋಣ ಅಂತ. ಯಾಕಂತ ಹೇಳಿದ್ರೆ ಇದೆಲ್ಲ ಮುಗಿಸ್ಕೊಂಡು ಹೋಗಿ ಪೂಜೆ ಮಾಡಬೇಕು. ಆ್ಯಕ್ಚುಲಿ ನಾನು ಬಿಲೀವ್ ಮಾಡೋದು ಯಾವ ಥರ ಅಂದರೆ, ನಾನು ಲಕ್ಷ್ಮಿನ ಆಚೆಯಿಂದ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಫೀಲ್ ಮಾಡಿಕೊಂಡು ನಾನು ಪೂಜೆ ಕೂತ್ಕೊತೀನಿ. ಸೊ ಹಾಗಾಗಿ ಫಸ್ಟ್ ತುಳಸಿ ಪೂಜೆ, ಸೂರ್ಯನ ಪೂಜೆ, ಆಮೇಲೆ ಹೊಸ್ಲು ಪೂಜೆ ಎಲ್ಲ ಮಾಡಿಕೊಂಡು ಬಲ್ಗಾಲಿಟ್ಟು ಒಳಗಡೆ ಹೋಗಿ ನಾನು ಲಕ್ಷ್ಮೀ ಪೂಜೆಗೆ ಕೂತ್ಕೊಂಡು ಲಕ್ಷ್ಮೀ ಪೂಜೆ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನು ಶುಕ್ರವಾರ ಮಾಡುವಂಥದ್ದು. ಹೊಸ್ಲು ಪೂಜೆ ಅಂತೂ ಶುಕ್ರವಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಆ ಹೊಸ್ಲನ್ನು ದಾಟ್ಕೊಂಡು ಆಚೆ ಹೋಗಿ ಕೆಲಸಗಳನ್ನು ಮಾಡ್ಕೊಂಬರ್ಬೇಕಾಗಿರುತ್ತೆ. ಮತ್ತು ಏನೇ ಕೆಲಸಗಳನ್ನು ಮುಗಿಸ್ಕೊಂಡು ಬಂದ್ರೂ ಕೂಡ ಆ ಹೊಸ್ಲನ್ನು ದಾಟ್ಕೊಂಡು ನಾವು ಮನೆಯೊಳಗೆ ಬರಬೇಕಾಗುತ್ತೆ. ಹೊಸ್ಲು ದಾಟಿ ಆಚೆ ಹೋದಾಗಲೂ ನೆಮ್ಮದಿ ಬೇಕು, ಹೊಸ್ಲು ದಾಟಿ ಮನೆ ಒಳಗೆ ಬಂದಾಗೂ ನೆಮ್ಮದಿ ಬೇಕು. ಹಾಗಾಗಿ ಹೊಸ್ಲು ಪೂಜೆ ಯಾವತ್ತೂ ಮರಿಬಾರ್ದು. ಶುಕ್ರವಾರ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಹಾಗಾಗಿ ಆಷಾಢ ಶುಕ್ರವಾರ ಅಂದರೆ ಕೇಳಬೇಕಾ, ಅದಿನ್ನೂ ಒಂಥರ ಸ್ಪೆಷಲ್ಲೇ. ನನಗಂತೂ ಈ ಥರ ಪೂಜೆ ಪುನಸ್ಕಾರಗಳಲ್ಲಿ ಸಿಗೋವಂಥ ನೆಮ್ಮದಿ ಯಾವುದ್ರಲ್ಲೂ ಸಿಗಲ್ಲ. ಹಾಗಾಗಿ ನಾನು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ನಾನೇನು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ, ನನಗದರಿಂದ ತುಂಬ ಒಳ್ಳೆಯದಾಗಿದೆ. ಹಾಗಾಗಿ 4 ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಹಂಚ್ಕೋತಾ ಇರೋದು.
ಇನ್ನು ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿಟ್ಕೊಂಡಿದ್ನಲ್ಲ, ಅಲಂಕಾರನೂ ಕೂಡ ಎಲ್ಲ ಮಾಡಿಕೊಂಡೆ. ಇನ್ನು ಪೂಜೆ ಕೂತ್ಕೊಂಡ್ರೆ ಮೇಲೆ ಎದ್ದು ನಾನು ಫೋಟೋಗಳಿಗೆಲ್ಲ ಹೂವು ಮುಡಿಸ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಅದೆಲ್ಲ ಅಲಂಕಾರನೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೆಳಗಡೆ ಪೂಜೆ ಮಾಡೋಕ್ಕೆ ಕೂತ್ಕೊತೀನಿ. ಇನ್ನು ಪೂಜೆ ಕೂರೋಕ್ಕಿಂತ ಮುಂಚೆನೂ ಅಷ್ಟೇ ಪೂಜೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಕೂಡ ಕೈಗೆ ಸಿಗೋ ಥರ ನಾನು ಇಟ್ಕೊಂಡೆ ಕೂತ್ಕೊಂಡ್ಬಿಡ್ತೀನಿ. ಮಧ್ಯದಲ್ಲಿ ಒಂದ್ಸರಿ ಪೂಜೆ ಕೂತ್ಕೊಂಡ್ರೆ ಮತ್ತೆ ಮಧ್ಯದಲ್ಲಿ ಎದ್ದು ಹೋಗೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಪೂಜೆಗೆ ಬೇಕಾಗಿರ್ತಕ್ಕಂಥದ್ದು ವಸ್ತುಗಳು ಏನೇನಿದೆ, ಗಂಧ, ಹೂವು, ಅರಿಶಿನ ಕುಂಕುಮ, ವಿಭೂತಿ, ಹೂಗಳು, ಪತ್ರೆಗಳು, ತುಳಸಿ, ಅಕ್ಷತೆ, ತಾಂಬೂಲ, ವೀಳ್ಯದೆಲೆ, ನೈವೇದ್ಯಕ್ಕೆ ಬೇಕಾಗಿರೋದು ಅದೆಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸಂಕಲ್ಪ ಎಲ್ಲ ಮಾಡ್ಕೊಂಡಾದ ನಂತರ ಫಸ್ಟು ಗಣಪತಿ ಪೂಜೆ ಮಾಡ್ಕೋತೀನಿ. ಗಣಪತಿ ಸ್ಮರಣೆ ಆದಮೇಲೆ ಮನೆ ದೇವರ ಪೂಜೆ, ಮನೆ ದೇವರ ಸ್ಮರಣೆ, ಅದಾದ ನಂತರ ಇಷ್ಟ ದೇವರ ಪೂಜೆ, ಇಷ್ಟ ದೇವರ ಸ್ಮರಣೆ, ಇದಿಷ್ಟು ಮಾಡ್ಕೊಂಡಾದಮೇಲೆ ಮಿಕ್ಕಿರೋವಂಥ ದೇವರುಗಳೇನಿದೆ ಅಂದರೆ ಲಕ್ಷ್ಮೀ ಪೂಜೆ ಮಾಡೋವಂಥದ್ದಾಗಿರಬಹುದು, ಬೇರೆ ಏನಾದರೂ ಒಂದು ನಾವು ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಗಳು ಮಾಡ್ತೀವಲ್ವ, ಸೊ ಅದನ್ನು ನಾವು ಮಾಡಬಹುದು. ಇದನ್ನು ನಮ್ಮನೇಲಿ ನಾನು ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಇದೆಯೋ ನೀವು ಅದೇ ರೀತಿಯೇ ಪಾಲನೆ ಮಾಡಿ, ಅಂದರೆ ಪಾಲಿಸ್ತಾ ಹೋಗಿ. ಸೊ ನಾನು ಈ ರೀತಿಯಾಗಿ ಆಷಾಢ ಶುಕ್ರವಾರ ಮಾಡ್ತಾ ಇರೋದ್ರಿಂದ ನನಗೆ ಇದು ವರ್ಷನೂ ನನಗೆ ಚೆನ್ನಾಗಾಗಿದೆ, ಅಭಿವೃದ್ಧಿ ಆಗಿದೆ, ಒಳ್ಳೆಯದಾಗಿದೆ, ನೆಮ್ಮದಿ ಸಿಕ್ಕಿದೆ ಮೇಯ್ನಾಗಿ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಇನ್ನು ಲಕ್ಷ್ಮೀ ಪೂಜೆ ಎಲ್ಲ ಆದ ನಂತರ ನಾನು ಅಷ್ಟೋತ್ತರ ಮಾಡ್ತೀನಿ. ಅಷ್ಟೋತ್ತರ ಮಾಡಿ ಆದ ನಂತರ ಕುಂಕುಮಾರ್ಚನೆನೂ ಕೂಡ ಮಾಡ್ತೀನಿ. ಅಂದರೆ ಅಷ್ಟೋತ್ತರ ಹೇಳ್ತಾನೂ ನಾವು ಕುಂಕುಮಾರ್ಚನೆ ಮಾಡಬಹುದು. ನಾನು ಅದೇ ಥರನೇ ಮಾಡೋದು, ಅಷ್ಟೋತ್ತರನೂ ಹೇಳಬಹುದು, ಅದ್ರ ಜೊತೆಗೆ ಕುಂಕುಮಾರ್ಚನೆನೂ ಆಗುತ್ತೆ ಅಂಥೇಳಿ ನಾನೇನು ಮಾಡ್ತೀನಿ ಅಂದರೆ 2 ಕಾಯಿನ್ಸ್ನ ಈ ಥರ ಇಟ್ಕೊಂಡು ಇದಕ್ಕೆ ಕುಂಕುಮಾರ್ಚನೆ ಮಾಡ್ಕೊತೀವಿ. ನಾವು ಆ ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮನ ನಾವು ಪ್ರತಿನಿತ್ಯ ಹಚ್ಕೊಳ್ಳೋದ್ರಿಂದನೂ ಕೂಡ ನಮಗೂ ತುಂಬ ಒಳ್ಳೆಯದಾಗತ್ತೆ. ಮತ್ತು ಆ ಕಾಯಿನ್ಸ್ ಏನಿದೆ ಅಲ್ಲ, ಅದನ್ನು ಪೂಜೆ ಮಾಡೋ ಹತ್ರನಾದರೂ ಇಡ್ಬೋದು, ಅಥವಾ ನಿಮ್ಮ ಪರ್ಸ್ಗಳಲ್ಲೂ ಕೂಡ ಇಟ್ಕೋಬಹುದು. ಸೊ ನಾನು ಈ ರೀತಿಯಾಗಿ ಮಾಡ್ತೀನಿ. ಓಂ ಪ್ರಕೃತ್ಯೈ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಹಿತಪ್ರದಾಯೇ ನಮಃ. ನಾವು ದುಡಿಯೋ ದುಡ್ಡು, ನಾವು ಗಳಿಸೋ ದುಡ್ಡಲ್ಲಿ ಒಂದಷ್ಟು ಪರ್ಸೆಂಟೇಜಲ್ಲಾದರೂ ನಾವು ದೇವರಿಗೆ ಅಂತ ಒಂದಷ್ಟು ದುಡ್ಡನ್ನು ತೆಗೆದಿಡಬೇಕು. ದೇವರ ಸೇವೆಗಳಿಗೆ ಅಂತ ಒಂದಷ್ಟು ದುಡ್ಡನ್ನು ಖರ್ಚು ಮಾಡಬೇಕು, ತಪ್ಪೇನೂ ಇಲ್ಲ. ನನಗೆ ಪ್ರತಿನಿತ್ಯ ತುಪ್ಪದ ದೀಪ ಹಚ್ಚೋಕ್ಕೆ ತುಂಬ ಇಷ್ಟ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಬಾಕ್ಸ್ ತುಪ್ಪದ ಬತ್ತಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಪ್ರತಿನಿತ್ಯನೂ ನಾವು ಹಚ್ತೀವಿ, ಸ್ಪೆಷಲ್ ಡೇಸ್ ಅಂತ ಏನೂ ಇಲ್ಲ. ಪ್ರತಿನಿತ್ಯನೂ 2 ತುಪ್ಪದ ಬತ್ತಿ ಆರತಿ ಮಾಡ್ತೀನಿ. ನಮಗದು ಮಾಡ್ತಾ ನಮಗೂ ತುಂಬ ಒಳ್ಳೆಯದಾಗಿದೆ. ಹಾಗೆ ತುಂಬ ನೆಮ್ಮದಿ ಸಿಗುತ್ತೆ. ದೇವರಿಗೆ ನಾವು ದುಡಿಯೋದ್ರಲ್ಲಿ ಒಂದಷ್ಟು ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲಪ್ಪ ಅಂತ ಹೇಳಿ ಒಂದು ತೃಪ್ತಿ ಮನೋಭಾವನೆ ನಮಗೂ ಸಿಗುತ್ತೆ. ಹಾಗಾಗಿ ಪೂಜೆ ಎಲ್ಲ ಆದ ನಂತರ ಮಂಗಳಾರತಿ ಮಾಡಿ ನಾನು ಕನಕದಾರ ಸ್ತೋತ್ರ ಪಾರಾಯಣ ಮಾಡ್ತೀನಿ. ಹಾಗೆ ನನಗೆ ಯಾವ್ಯಾವ ಹಾಡುಗಳು ಗೊತ್ತಿರುತ್ತೋ, ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡುಗಳು ಯಾವ್ದು ಗೊತ್ತೋ ಅದನ್ನು ಕೂಡ ಹೇಳ್ಕೊತೀನಿ.
ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಗೊತ್ತಿರೋ ಅಂಥ ಹಾಡುಗಳನ್ನು ನಾನು ಹೇಳ್ಕೊತೀನಿ. ನನಗೊಂಥರ ಅದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ನನಗೆ ಮನೆಗೂ ಅಷ್ಟೇ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಅದಾದ ನಂತರ ಪ್ರದಕ್ಷಿಣೆ ಮಾಡಿ ಬಗ್ಗಿ ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾನು ಆಷಾಢ ಶುಕ್ರವಾರ ಮಾಡ್ತೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ.